ಈ ಮಾದಿಗ ಸಮಾಜಕ್ಕೆ ಜಾತ್ಯತೀತ ಜನತಾದಳದ ವತಿಯಿಂದ ಬಹುಮುಖ್ಯ ಕೊಡುಗೆಗಳು ಲಭಿಸಿದೆ. ಈ ಸಮಾಜಕ್ಕೆ ಸಂಬಂಧಪಟ್ಟಂಥ ಹಿರಿಯ ರಾಜಕಾರಣಿಗಳನ್ನು ತಯಾರು ಮಾಡಿ ಮಂತ್ರಿಗಳನ್ನಾಗಿ ಮಾಡಿ ದೇವೇಗೌಡ ಅಪ್ಪಾಜಿಯವರು ಏನು ಕರ್ನಾಟಕ ಲೋಕಸೇವಾ ಆಯೋಗ ಅಂತೇಳಿ KPC ಕರಿತೀವಿ, ಅದಕ್ಕೆ ಕೋನಾಳ್ ಭೀಮಪ್ಪ ಅಂತೇಳಿ ಒಬ್ಬರನ್ನ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಬಹುಮುಖ್ಯವಾದ ಒಂದು ವಿಚಾರ. ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಬಹುಮುಖ್ಯವಾಗಿ ಒಳ ಮೀಸಲಾತಿ ಅಂತ ಏನಿದೆ, ಒಳ ಮೀಸಲಾತಿಯನ್ನು ಕೊಡಲೇಬೇಕು ಅಂತ ದೇವೇಗೌಡರು ಪ್ರಥಮವಾಗಿ ಹೇಳಿದಂಥವರು ದೇವೇಗೌಡರು ಜಾತ್ಯತೀತ ಜನತಾದಳ. ಇತ್ತೀಚೆಗೆ ಸರ್ಕಾರ ಒಳ ಮೀಸಲಾತಿ ಅಂತೇನಿಲ್ಲ, ಈ ಸಮಾಜಕ್ಕೆ ಹೆಚ್ಚು ಒತ್ತು ಕೊಟ್ಟಂಥದ್ದಕ್ಕೆ ನಾವು ಇದು ಮಾಡ್ತಾ ಇದ್ವಿ. ಯಾಕಂದ್ರೆ ಯಾಕೆ ಬೆಂಬಲ ಕೊಡಲೇಬೇಕು? ಒಳ ಮೀಸಲಾತಿ ಬಹು ದಶಕಗಳ ಕನಸಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಜಾರಿ ತಂದಿದ್ರು ಅಂದ್ರೆ ಅವ್ರ ಬಗ್ಗೆ ನನಗೆ, ಆದರೆ ಅದು ಈ ಒಳ ಮೀಸಲಾತಿಯನ್ನು ಪರಿಪೂರ್ಣವಾಗಿ ಜಾರಿ ಮಾಡಿಲ್ಲ. ಅಂದ್ರೆ ಏನಂದರೆ ಅಡ್ಡುಗೋಡ ಮೇಲೆ ದೀಪ ಇಟ್ಟಿದ್ದಾರೆ, ಆಯ್ತಲ್ವಾ? ಒಂದಲ್ಲ ಒಂದು ಪಕ್ಕೆಗಳನ್ನ ಇಡ್ತಾ ಇದ್ದಾರೆ. ಈಗ PhD ತೊಗೋಬೇಕಾದ್ರೆ, MBBS ಹೋಗ್ಬೇಕಾದ್ರೆ, ಇನ್ಯಾವುದೋ ಒಂದು ಉದ್ಯೋಗಕ್ಕಾಗಲಿ ಯಾವುದಕ್ಕೆ ಹೋಗ್ಬೇಕಾದ್ರೂ ತಾರತಮ್ಯ ಇನ್ನೂ ನಡೀತಾ ಇದೆ. ನಮಗೇನು ಅಂತಂದರೆ ಒಳ ಮೀಸಲಾತಿ ಸಿಕ್ಕಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ನಿಜವೂ ಸುಳ್ಳು. ಇದು ಪರಿಪೂರ್ಣವಾಗಿ ನಮಗೆ ಮೀಸಲಾತಿ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾದಿಗ ಸಮಾಜಕ್ಕೆ ಕೊಟ್ಟಿಲ್ಲ. ಮುಂದಿನ ಮುಂಬರುವ ವಿಧಾನಸಭಾ ಚುನಾವಣೆ JDS 100%. ಯಾಕಂದರೆ ಜಾತ್ಯತೀತ ಜನತಾದಳ ದೇವೇಗೌಡರು ಹೇಳೋದಕ್ಕೆ ಧೂಳಿನಿಂದ ಮೇಲೆದ್ದು ಬರ್ತಾರೆ, ಆಯ್ತಲ್ಲ? ಮುಂದಿನ 28ರ ಚುನಾವಣೆಯಲ್ಲಿ BJP ಮತ್ತು JDS ಹೊಂದಾಣಿಕೆಯಿಂದ ನಮಗೆ 75ರಿಂದ 80 ಸೀಟುಗಳನ್ನ ಖಂಡಿತವಾಗೂ ಗೆಲ್ತಾರೆ. ನಮ್ಮ ತಾಲೂಕು ಸೇರಿದಾಗೆ ಇಲ್ಲಿ ಯಗಡದೇವರಕೋಟೆ ಅಂದರೆ JDS ಅಂದರೆ ಯಗಡದೇವರಕೋಟೆ. ಏನು ಕಳೆದ ಬಾರಿ ಕೃಷ್ಣನಾಯಕರು ಏನೋ ಹೋರಾಟ ಮಾಡಿದ್ರು, ನಮ್ಮ ಪಕ್ಷದವರ ಕೆಲವು ಚಿತಾವಣೆಯಿಂದ ಅವರಿಗೆ B ಫಾರಂ ತಪ್ತವಿನ ಕಳೆದ ಬಾರಿ ಅವರಿಗೆ B ಫಾರಂ ಸಿಕ್ಕಿದ್ದೇ ಆಗಿದ್ದರೆ ಈ ಬಾರಿ ಅವರು 1 ಲಕ್ಷಕ್ಕೂ ಅಂತರದಲ್ಲಿ ಚುನಾವಣೆ ಗೆದ್ದು ಶಾಸಕರಾಗ್ತಿದ್ರು. ಹೊಂದಾಣಿಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕುರಿತು ಚರ್ಚೆ ಮಾಡೋಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಯಾಕಂದರೆ ಉದಾಹರಣೆಗೆ ಒಂದು 2 ತಿಂಗಳಿಂದ ಆಚೆಗೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇತ್ತು. ಏನು ನಡೆದಂಥ ಮಹಾರಾಷ್ಟ್ರ ಚುನಾವಣೆ ಹೊಂದಾಣಿಕೆಯಿಂದ ಬಂದಂಥ ರಿಸಲ್ಟ್ಗೆ ಈಗ ಕುಮಾರಸ್ವಾಮಿ ಅವರಾಗ್ಬೋದು, ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಆಗಿರ್ಬೋದು, ಈಗ ಮನಸ್ಸು ಮಾಡಿ ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ, ಅದು ಸ್ಥಳೀಯ ಜಿಲ್ಲಾ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ಮುಂದಿನ 28ರ ಚುನಾವಣೆಗೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕುಂತು ಚರ್ಚೆ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಮುಂದಿನ ಚುನಾವಣೆಗೆ ಸಜ್ಜ. ಯಗಡದೇವರಕೋಟೆ ತಾಲೂಕಿನಲ್ಲಿ ಮಾದಿಗ ಸಮುದಾಯ ಇದೆಯೋ ಅಥವಾ ಇಲ್ಲವೋ ಅನ್ನೋದು ಈ ಒಂದು ಕಾರ್ಯಕ್ರಮ ಇವತ್ತು ತೋರಿಸ್ಕೊಟ್ಟಿದ್ದೀವಿ. ಹಾಗೆಯೇ 2028ರ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾದಂಥ KM ಕೃಷ್ಣನಾಯಕರವರ ಬೆಂಬಲಿಗರಾಗಿ ಮಾದಿಗ ಸಮುದಾಯ ಒಗ್ಗೂಡಿ ನಿಂತಿದೆ. ಅವರು 28ರ ಚುನಾವಣೆಯಲ್ಲಿ ಗೆದ್ದು ಜಯಶೀಲರಾಗ್ತಾರೆ, ಅದು ಅನುಮಾನ ಬೇಡ. ಹಾಗೆಯೇ ರಾಜ್ಯದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನ ಬೇಡ, ಅವರು ಮುಖ್ಯಮಂತ್ರಿ ಆಗೇ ಆಯ್ತಾರೆ ಅನ್ನೋದು ಈ ಒಂದು ಮಾದಿಗ ಸಮುದಾಯ ಒಂದು ಕೂಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಯಗಡದೇವರಕೋಟೆ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗಿಬೇಕು ಅನ್ನೋದೇ ಈ ಮಾದಿಗರ ಒಂದು ಆಸೆ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ JDS ಪಕ್ಷ ಈ ಯಗಡದೇವರಕೋಟೆ ತಾಲೂಕಿನಲ್ಲಿ ಗಟ್ಟಿಯಾಗಿದೆ, ಎಲ್ಲೂ ಹೋಗಿಲ್ಲ. ಎಲ್ಲ ಸಮಾಜದವರು ಕೂಡ ಈ ಒಂದು JDS ಪಕ್ಷವನ್ನು ಬೆಂಬಲಿಸಿ ಇವತ್ತು ಎಲ್ಲ ಸಮಾಜನೂ ಕೂಡ ಈ ಪಕ್ಷವನ್ನು ಬೆಂಬಲಿಸಿ ಕೃಷ್ಣನಾಯಕರ MLA ಮಾಡಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ.